ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಜಾಸ್ತಿ ಬರ್ತಾ ಇದೆ ಅಪ್ಡೇಟು ರಿಲೇಟೆಡ್ ಟು IPL 2026. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಅನೌನ್ಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕಂದರೆ ಇವತ್ತು ಸ್ವಲ್ಪ ಡೇಟ್ಸ್ಗಳನ್ನ ಅದು ಇದು ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಎಲೆಕ್ಷನ್ ಡೇಟ್ಸ್ನ ನಾಳೆ ಅನೌನ್ಸ್ ಮಾಡೋಣ ಅಂತ ಇದ್ದಾರೆ ಅಂತ BCCIನ ಅಫಿಷಿಯಲ್ ಆಗಿರುವಂಥ ದೈವಜಿತ್ ಸೈಕೆ ಸೆಕ್ರೆಟರಿ ಆಗಿರುವಂಥ ದೈವಜಿತ್ ಸೈಕೆ ಅವರು ನಿನ್ನೆ ಹೇಳಿದರು. ಸೊ ಇದು ಒಂದು ಕಡೆ ಆಯಿತು ಅಂತಂದರೆ ಇವಾಗ ಬರ್ತಾ ಇದೆ ಅಪ್ಡೇಟು. ಕ್ರಿಕ್ ಬಸ್ ಅವರು ರಿಪೋರ್ಟ್ ಮಾಡಿದರೆ ಓಪನಿಂಗ್ ಮ್ಯಾಚ್ ಇನಾಗರಲ್ ಮ್ಯಾಚು ಯಾವುದು ಇರುತ್ತೆ ಅಂತ. 28ನೇ ತಾರೀಕು ಇನಾಗರಲ್ ಮ್ಯಾಚ್ ಇನ್ನೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದರೆ RCB ಅಂತೂ ಇರಲೇಬೇಕು. RCB ಆಡ್ತಾ ಇದೆಯಂತೆ CSK ಜೊತೆಗೆ ಅಂತ ಕ್ರಿಕ್ ಬಸ್ ಅವರು ರಿಪೋರ್ಟ್ ಮಾಡಿದರೆ. ಸೊ ಓಪನಿಂಗ್ ಮ್ಯಾಚ್ನ ಒಂದು ರೇಂಜಿಗೆ ಕನ್ಫರ್ಮೇಷನ್ ತೊಗೋಬೋದು, ಬಟ್ ಅಫಿಷಿಯಲ್ ಆಗಿ ಸ್ಕೆಡ್ಯೂಲ್ ಈಚೆ ಬಂದಾಗಲೇ ಕನ್ಫರ್ಮೇಷನ್ ತೊಗೊಳ್ದಕ್ಕಾಗದು ನಾವು. ಬಟ್ ಕ್ರಿಕ್ ಬಸ್ ರಿಪೋರ್ಟ್ ಮಾಡಿದೆ ಅಂತಂದರೆ ಇದರಲ್ಲಿ ಒಂದು ಖಂಡಿತ ಅರ್ಥ ಅನ್ನೋದಿರುತ್ತೆ. ಸೊ ಇದಕ್ಕಿಂತ ಒಂದು ಇನಾಗರಲ್ ಮ್ಯಾಚ್ ಬೇಕಾಗಿರೋ ಅದು ನೋಡಿ, ಟೂರ್ನಮೆಂಟು ಒಂಥರ ಲಾಸ್ಟ್ IPL ಆಗಿದ್ದು ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ವರ್ಸಸ್ CSK ಇಂಥ ಒಂದು ಎಕ್ಸೈಟಿಂಗ್ ಪಂದ್ಯ, ಇಂಥ ಒಂದು ಹೆವಿ ಪ್ರೊಫೈಲ್ ಇರುವಂಥ ಪಂದ್ಯ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚಿನ್ನಸ್ವಾಮಿಲಿ ಅಂತ ಅಂದರೆ. ಸೊ ಇದಕ್ಕಿಂತ ಖುಷಿ ಪಡುವಂಥದ್ದು ಇನ್ನೂ ಒಂದು ಇರೋದಿಲ್ಲ. ಆ್ಯಂಡ್ ಇದಕ್ಕಿಂತ ಒಂದು ಫ್ಯಾನ್ ಬೇಸ್ ಇರುವಂಥ ಎರಡು ಟೀಮ್ಗಳು, ಇದಕ್ಕಿಂತ ಒಂದು ಒಳ್ಳೆ ಮ್ಯಾಚು ಕಿಕ್ ಸ್ಟಾರ್ಟ್ ಆಗೋದಕ್ಕೆ ಚಾನ್ಸೇ ಇಲ್ಲ ಗುರು. ಸೊ ಈ IPL RCB ವರ್ಸಸ್ CSK ಮೊದಲನೇ ಮ್ಯಾಚ್ ಹಣಾಹಣಿ ನೋಡೋಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ಲಿ ವೈಟಿಂಗು. ಎರಡನೇ ಮ್ಯಾಚ್ ಕೂಡ ಅಪ್ಡೇಟ್ ಬಂದಿದೆ. ಎರಡನೇ ಮ್ಯಾಚ್ ಅಂದರೆ ಸೆಕೆಂಡ್ ಡೇ ಆಗ್ತಾ ಇದೆಯಂತೆ. ಪಂಜಾಬ್ ಕಿಂಗ್ಸ್ ವರ್ಸಸ್ GT. ಪಂಜಾಬ್ ಕಿಂಗ್ಸ್ ಯೂಶಲಿ ಹೆಂಗಾಗ್ತಿತ್ತು ಅಂದರೆ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಆಗಬೇಕು. ಯಾಕಂದರೆ ಲಾಸ್ಟ್ ಟೈಮು ಫೈನಲಿಸ್ಟ್ಗಳು ಈ ಎರಡು ತಂಡನೇ ಯೂಶಲಿ ಹಂಗೆ ಆಗೋದು. ಲಾಸ್ಟ್ ಟೈಮ್ ಯಾರು ಫೈನಲಿಸ್ಟ್ ಇರ್ತಾರೋ ಅವರೇ ಸ್ಟಾರ್ಟ್ ಮಾಡ್ತಾರೆ ಸೀಸನ್ ಅಂತ. ಬಟ್ ಇಲ್ಲ, ಪಂಜಾಬ್ ಕಿಂಗ್ಸ್ಗೆ ಎರಡನೇ ದಿನ GT ಮೇಲೆ ಹಾಕಿದ್ದಾರೆ ಅಂತ ಅಪ್ಡೇಟ್ ಇದೆ. ಬಟ್ ಅಫಿಷಿಯಲಿ ನಾಳೆ ಎಲ್ಲ ಬರುತ್ತಲ್ಲಪ್ಪ, ಡೀಟೇಲ್ಡ್ ಆಗಿ ಸ್ಕೆಡ್ಯೂಲ್ ಎಲ್ಲೆಲ್ಲ ಆಡ್ತಾರೆ, ಏನೇನಾಗುತ್ತೆ ಕತೆ ಅಂತ. ಸೊ ಡೀಟೇಲ್ ಆಗಿ ನೋಡಬೇಕಾಗುತ್ತೆ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ IPL ಈ ಸಲ 84 ಮ್ಯಾಚ್ ಇರುತ್ತೆ ಅಂತ ಅಪ್ಡೇಟು ಬರ್ತಾ ಇದೆ. ಸೊ ನೋಡೋಣ, ಸ್ಕೆಡ್ಯೂಲ್ ಅನೌನ್ಸ್ ಆದಾಗ ಕ್ಲಾರಿಟಿ ಸಿಗುತ್ತೆ. 74 ಮ್ಯಾಚ 84 ಮ್ಯಾಚ್ ಅಂತ. ಪ್ರತಿಯೊಂದು ಟೀಮು ಇಷ್ಟು ದಿನ ಆಡ್ತಾ ಇದ್ದಿದ್ದು 14 ಮ್ಯಾಚು, 7 ಹೋಮ್ ಮ್ಯಾಚು 7 ಅವೇ ಮ್ಯಾಚ್ನ ಆಡ್ತಾ ಇದ್ವಿ. ಸೊ ಇವಾಗ ಸೀನ್ ಹೆಂಗೆ ಅಂತಂದರೆ 16 ಮ್ಯಾಚ್ನ ಆಡುವಂಥ ಚಾನ್ಸ್ ಇದೆ ಅಂತ. ಸೊ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ, 5 ಗ್ರೂಪ್ ಆಗಿ. ಸೊ ಆ ಗ್ರೂಪಲ್ಲಿರೋವಂಥವ್ರ ಮೇಲೆ ಇವರು ಆಡೇ ಆಡ್ತಾರೆ. ಆಬ್ವಿಯಸ್ಲಿ 4 ಮ್ಯಾಚ್ನ ಆಡೇ ಆಡ್ತಾರೆ, 2 ಟೈಮ್ ಆಡೇ ಆಡ್ತಾರೆ. ಸೊ ಬೇರೆ ಗ್ರೂಪಲ್ಲಿರೋವಂಥವ್ರ ಮೇಲೆ ಅದೇ 2 ಮ್ಯಾಚ್ ಕಮ್ಮಿ ಆಗುತ್ತೆ. 94 ಮ್ಯಾಚು ಒಂಥರ ರೌಂಡ್ ರಾಬಿನ್ ಫಾರ್ಮೇಟ್ನಾರು ಮಾಡ್ತು ಅಂತಂದರೆ ಎಲ್ಲರ ಮೇಲೂ ಕೂಡ ಹೋಮ್ ಆ್ಯಂಡ್ ಹೆವೆ ಕಾನ್ಸೆಪ್ಟ್ನಾರು ಬಂತು ಅಂದರೆ ಅದು 94 ಮ್ಯಾಚ್ ಆಗುತ್ತೆ. ಬಟ್ 94 ಮ್ಯಾಚಿಗೆ ಇಲ್ಲಿ ಅವಕಾಶ ಇಲ್ಲ. ಯಾಕೆ ಅಂತಂದರೆ ನಾವು ಇರೋವಂಥ ಲಾಬಿಲೇ ಮುಗಿಸ್ಬೇಕಾಗಿರೋದ್ರಿಂದ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಬಂದಿರೋದೇನು ಅಂತ ಅಂದರೆ ಮೇ 31ನೇ ತಾರೀಕಷ್ಟೊತ್ತಲ್ಲಿ ಎಂಡ್ ಆಗುತ್ತೆ IPL. ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ, ಜೂನ್ಗೆಲ್ಲ ಹೋಗೋದಿಲ್ಲ ಇದು ಅಂತ ದೈವಜಿತ್ ಸೈಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಈ ವಿಂಡೋ ಏನಿದೆ ಈ ವಿಂಡೋಲೇ ಇರುತ್ತೆ. ಲಾಸ್ಟ್ ಟೈಮು ವಾರು ಇಂಡಿಯಾ ಪಾಕಿಸ್ತಾನದ ಆಗಿದ್ದರಿಂದ ಜೂನ್ಗೆಲ್ಲ ಹೋಗಿತ್ತು, ಜೂನ್ 4ನೇ ತಾರೀಕು ಫೈನಲ್ ಆಗೋ ಥರ ಆಗಿತ್ತು. ಬಟ್ ಈ ಸಲ ಆ ಥರ ಆಗೋದಿಲ್ಲ. 84 ಪಂದ್ಯ ಆಗುತ್ತಂತೆ. ಆ್ಯಂಡ್ 31ನೇ ತಾರೀಕು ಒಳಗಡೆ ಅಷ್ಟೇ ಫೈನಲ್ ಆಗುತ್ತಂತೆ. ಸೊ ಅದಕ್ಕೋಸ್ಕರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಡಬಲ್ ಹೆಡರ್ಸು ಜಾಸ್ತಿ ಇರುತ್ತೆ ಅಂತ. ಇವಾಗ ಆನ್ ಗೋಯಿಂಗ್ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಏನು ನಡೀತಾ ಇದೆ ಅಂದರೆ ಡಿಸ್ಪ್ಯೂಟ್ ಎಲ್ಲ ಏನು ನಡೀತಿದೆ ಕಂಟ್ರಿಗಳ ಮಧ್ಯ, ಇದು ಇಂಪ್ಯಾಕ್ಟ್ ಆಗುತ್ತೆ IPLಗೆ ಅಂತ ಕೇಳ್ತು ಅಂತ ಅಂದರೆ IPLನ ಅಫಿಷಿಯಲ್ ಆಗಿರುವಂಥ ಅರುಣ್ ದುಮಾಲ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಚಾನ್ಸಸ್ ಇದೆ, ನಾವೇನು ಹೇಳೋದಕ್ಕಾಗೋದಿಲ್ಲ ಇವಾಗಲೇ. ಈ ಒಂದು ಡಿಸ್ಪ್ಯೂಟ್ ಏನು ನಡೀತಾ ಇದೆ, ಕಿತಾಪತಿ ಏನು ನಡೀತಾ ಇದೆ, ಇದು ಲಾಂಗ್ ಟರ್ಮ್ ಎಷ್ಟು ಲಾಂಗ್ ಟರ್ಮ್ ಹೋಗುತ್ತೋ ಅಷ್ಟು ಜಾಸ್ತಿ ಪ್ರಾಬ್ಲಮ್ ಇಂಡಿಯಾ ಮೇಲೂ ಕೂಡ ಅಫೆಕ್ಟ್ ಆಗೇ ಆಗುತ್ತೆ. ಅಫೆಕ್ಟ್ ಆಗೋದಿಲ್ಲ ಅಂತ ಸೀನೇ ಇಲ್ಲ, ಖಂಡಿತ ಎಫೆಕ್ಟ್ ಆಗುತ್ತೆ. ಇದು ಆದಷ್ಟು ಬೇಗ ಮುಗೀತು ಅಂತಂದರೆ ಖಂಡಿತ ಇಂಡಿಯಾಗೆ ಅಷ್ಟು ಮಟ್ಟಿಗೆ ಎಫೆಕ್ಟ್ ಆಗೋದಿಲ್ಲ. ಇನ್ ಕೇಸ್ ಏನಾದ್ರು ಲಾಂಗ್ ಟರ್ಮ್ ಹೋಯಿತು ಅಂತಂದರೆ ಇರಾಕು ಮತ್ತು ಇಸ್ರೇಲು ಮತ್ತು ಈ US ಕಿತಾಪತಿ ಎಲ್ಲ ಏನಿದೆ, ಇನ್ಫ್ಯಾಕ್ಟ್ ಎಲ್ಲ ಆ ಒಂದು ಮಿಡ್ಲ್ ಈಸ್ಟಲ್ಲಿ ಆಗ್ತಾ ಇರುವಂಥ ಕಿತಾಪತಿನಿಲ್ಲ. ಸೊ ಆ ಕಿತಾಪತಿ ಎಷ್ಟು ಜಾಸ್ತಿ ಹೋಗುತ್ತೋ IPL ಕೂಡ ಇದು ಎಫೆಕ್ಟ್ ಆಗುತ್ತೆ. ಇವಾಗ ನೋಡಿದ್ರಲ್ಲ LPGದು ರೇಟ್ ಜಾಸ್ತಿ ಆಗಿರೋದು ಆ್ಯಂಡ್ ಅವೈಲಬಿಲಿಟಿ ಇಶ್ಯೂಸ್ ಬಂತು ಅಂತಂದಾಗ ಖಂಡಿತ ಆ ಕ್ರೂಡ್ ಆಯಿಲ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯಾಗೆ. ಸೊ ಎಲ್ಲ ಕಡೆಯಿಂದ ಒಂದು ಚೈನ್ ಇದು ಒಂದು ಎಫೆಕ್ಟ್ ಆಯಿತು ಅಂತಂದರೆ ಖಂಡಿತ ಎಲ್ಲನೂ ಕೂಡ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಪ್ಲೇಯರ್ಸ್ಗಳು ಬರೋ ವಿಚಾರದಲ್ಲೂ ಕೂಡ ಅಷ್ಟೇ ಇವಾಗ ಅದು ಇದು ನಡೀತಾ ಇರೋದ್ರಿಂದ ಇವಾಗ ನೋಡಿ ಹೋಗೋದಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ವೆಸ್ಟ್ ಇಂಡೀಸ್ಗೆ, ಸೌತ್ ಆಫ್ರಿಕಾದಾಗ ಅವ್ರಿಗೆ. ಸೊ ಬರೋದಕ್ಕೂ ಕೂಡ ಅವ್ರಿಗೆ ಅದೇ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ಲೇಯರ್ಸ್ಗಳ ಅವೈಲಬಿಲಿಟಿ ಕೂಡ ಒಂದು ಕನ್ಸರ್ನಿಗೆ ಬರುತ್ತೆ. ನೀವು ಅನ್ಕೋಬೋದು ಕ್ರೂಡ್ ಆಯಿಲ್ ಎಫೆಕ್ಟ್ ಆಗೋದಕ್ಕೂ ಈ ಕಡೆ LPG ಸಿಗದೆ ಇರೋದಕ್ಕೂ ತೊಂದರೆ ಆಗೋದಕ್ಕೂ IPLಗೂ ಏನು ಗುರು ಸಂಬಂಧ ಅಂತ ಕೇಳ್ಬೋದು. ಎಲ್ಲ ಒಂದು ಚೈನ್ ಲಿಂಕ್ ಆಗಿರುತ್ತೆ. ಒಂದು ಮೂವ್ ಆಗಿಲ್ಲ ಅಂತಂದರೆ ಯಾವುದು ಕೂಡ ಮೂವ್ ಆಗೋದಿಲ್ಲ ಕಂಟ್ರಿಲಿ. ಒಂದು ಟ್ರಾನ್ಸ್ಪೋರ್ಟೇಷನ್ ಏನಾದ್ರು ಕೈ ಕೊಡ್ತು ಅಂತಂದರೆ, ಫ್ಯೂಲ್ನಾದ್ರು ಕೈ ಕೊಡ್ತು ಅಂತಂದರೆ ಎಕಾನಮಿನೇ ಕುಸ್ತು ಬಿದ್ದೋಗ್ಬಿಡುತ್ತೆ. ಸೊ ಕಂಟ್ರಿ ಎಕಾನಮಿ ಕೂಡ ಖಂಡಿತ ಮ್ಯಾಟ್ರ್ ಆಗುತ್ತೆ IPL ನಡೆಸಬೇಕು ಅಂತಂದಾಗ. ಸೊ ಲಾಂಗ್ ಟರ್ಮ್ ಆದಷ್ಟು ಹೋಗೋದು ಬೇಡ. ಈ ಒಂದು ಯುದ್ಧ ಏನು ನಡೀತಾ ಇದೆ ಆದಷ್ಟು ಬೇಗ ಅಂತ್ಯ ಕಾಣಲಿ, ಕಾಂಪ್ರಮೈಸ್ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋದು. ಯಾಕಂದರೆ ಬರೀ ನಮ್ಮ ದೇಶ ಮಾತ್ರ ಎಫೆಕ್ಟ್ ಆಗುತ್ತೆ ಅಂತಲ್ಲ, ಎಲ್ಲ ದೇಶಗಳು ಕೂಡ ಎಫೆಕ್ಟ್ ಆಗುತ್ತೆ. ಇದರಿಂದ ಒಂಥರ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲನೂ ಕೂಡ ಸ್ಥಗಿತ ಒಂಥರ ಆಲ್ಮೋಸ್ಟ್ ನಿಂತೋಗ್ಬಿಡುತ್ತೆ ಜಾಸ್ತಿ ಮೂವ್ ಏನಾರು ಆಯಿತು ಅಂದರೆ ಈ ಒಂದು ವಾರ್.
ಸೊ ಆದಷ್ಟು ಬೇಗ ಮುಗಿಲಿ. ಅವ್ರು ಹೇಳಿರೋದು ಇದೇನೇ, ಏನು ಬೇಕಾದ್ರೂ ಆಗ್ಬೋದು, IPL ಕೂಡ ಇದು ಪ್ರಾಬ್ಲಮ್ ಮಾಡ್ಬೋದು ಫ್ಯೂಚರಲ್ಲಿ ಅಂತ ಹೇಳಿದರೆ. ಸೊ ಅದೇ IPL ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಇದು ಎಂಡ್ ಆಯಿತು ಅಂತ ಅಂದರೆ, ನಿಂತೋಯ್ತು ಅಂತ ಅಂದರೆ ಖಂಡಿತ ಎಫೆಕ್ಟ್ ಆಗೋದಿಲ್ಲ IPLಗೇನು. ಇಲ್ಲ ಅಂದರೆ ಇದನ್ನು ಒಂದು 2 ತಿಂಗಳು 3 ತಿಂಗಳು ಕಂಟಿನ್ಯೂ ಆಗುತ್ತೆ ಅಂದರೆ, ಇದೇ ಥರ ಜೋರಾಗಿ ಕಂಟಿನ್ಯೂ ಆಗುತ್ತೆ ಅಂದರೆ ಖಂಡಿತ IPLಗೆ ಎಫೆಕ್ಟ್ ಆಗೇ ಆಗುತ್ತೆ. ನೋಡೋಣ RBC ಯಾವ ಥರ ತಟ್ಟುತ್ತೆ ಇನ್ ಕೇಸ್ ಏನಾದ್ರು ಇದು ಕಂಟಿನ್ಯೂ ಆಯಿತು ಅಂತಂದರೆ. ನಾರ್ಮಲಾಗಿ ಏನು ಗೊತ್ತಾ, ಈ ಥರ ಒಂದು ದೊಡ್ಡ ಡಿಸ್ಪ್ಯೂಟ್ಗಳು ಜಾಸ್ತಿ ದಿನ ಆಗೋದಿಲ್ಲ. ಇನ್ ಕೇಸ್ ಜಾಸ್ತಿ ದಿನ ಆಯಿತು ಅಂತಂದರೆ ಅದು ಎಲ್ಲ ಕಂಟ್ರಿ ಮೇಲೂ ಕೂಡ ಎಫೆಕ್ಟ್ ಆಗೇ ಆಗುತ್ತೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.